ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೋಟಿಲಿಂಗೇಶ್ವರ, ನಮ್ಮ ಕೋಲಾರದಲ್ಲಿರುವಂಥ ಕೋಟಿಲಿಂಗೇಶ್ವರ ಟೆಂಪಲ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ, ಮತ್ತು ಮಹಾಶಿವರಾತ್ರಿ ಎಂದು ವಿಶೇಷ ಪೂಜೆ ಮತ್ತು ವಿಶೇಷ ದರ್ಶನಗಳು ಮತ್ತು ವಿಶೇಷ ಕಾರ್ಯಕ್ರಮ ಜಾಗರಣೆ ಇರುತ್ತಲ್ವ. ಹಾಗಾಗಿ ವಿಶೇಷ ಕಾರ್ಯಕ್ರಮಗಳೆಲ್ಲ ಸಂಗೀತ, ಮ್ಯೂಸಿಕಲ್ಲು, ಡ್ಯಾನ್ಸ್ ಎಲ್ಲ ಕಾರ್ಯಕ್ರಮಗಳಿರ್ತವೆ. ಜಾಗರಣೆ ಮಾಡೋರು ಯಾರ್ಯಾರು ಇದ್ದಾರೆ ಬೆಂಗಳೂರು ನಿಯರು, ನೀವು ನೈಟ್ ಹೋಗ್ಬಿಟ್ಟು ಬೆಳಗ್ಗೆ ಬರೋದು. ಏನಕ್ಕೆ ಅಂದರೆ 98-100 ಕಿಲೋಮೀಟ್ರ್ ಒಳಗಡೆ ಇರೋದ್ರಿಂದ ಬೆಂಗಳೂರಿಂದ ನೀವು ಅಲ್ಲಿಗೆ ಹೋಗಿ ಶಿವರಾತ್ರಿ ಜಾಗರಣೆಯಲ್ಲಿ ಭಾಗವಹಿಸ್ಕೊಂಡು ಅಲ್ಲೆಲ್ಲ ಲಿಂಗ ಯಾವ್ಯಾವ ಥರ ಇದೆ, ಏನು ಪ್ರತಿಯೊಂದು ಇನ್ಫಾರ್ಮೇಷನ್ ಎಲ್ಲ ತಿಳಿಸ್ಕೊಡೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಯಾರಿಗೆ ಬೇಕಾದರೂ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡೋಣ ಅಂತ ವೀಕ್ಷಕರೇ. ಈಗ ಕೋಟಿಲಿಂಗೇಶ್ವರ ಇರೋದು ವೀಕ್ಷಕರೇ, ಇದು ಕೋಲಾರ ಡಿಸ್ಟಿಕ್ಕಲ್ಲಿ. ಕೋಲಾರದಿಂದ KGF ರೂಟಲ್ಲಿ ಹೋಗ್ತಾ ಇದೆ. ನಿಮಗೆ ನಿಯರ್ ಟು KGF ಅಲ್ಲಿ ಇದು ವಿಲೇಜ್ ಹತ್ರನೇ ಇದು ಕೋಟಿಲಿಂಗೇಶ್ವರ ಇರೋದು ವೀಕ್ಷಕರೇ. ಇದರಲ್ಲಿ ವೀಕ್ಷಕರೇ ವಿಶೇಷತೆಗಳು ಏನಂದರೆ, ಕೋಟಿ ಲಿಂಗಗಳು ಅಂದರೆ ಒಂದು ಕೋಟಿ ಶಿವಲಿಂಗಗಳನ್ನ ನೀವು ಅಲ್ಲಿ ನೋಡ್ಬೋದು ವೀಕ್ಷಕರೇ. ನಾನೊಂದು ಇದ್ರ ಮೇಲೇ ಇದ್ರದ್ದೆಲ್ಲ ಪಿಕ್ಚರು ವಿಡಿಯೋ ಎಲ್ಲ ಹಾಕಿರ್ತೀನಿ. ನಾನು ವಿಡಿಯೋ ಮೇಲೇ ಸೈಡಲ್ಲಿ ನೋಡಿ ಪ್ರತಿಯೊಂದು ಕಾಣಿಸುತ್ತೆ ಯಾವ್ಯಾವ ಥರ ಇದೆ ಅಲ್ಲಿ ಅಂತ. ಅದ್ರದ್ದೊಂದು ಫುಲ್ ಇನ್ಫಾರ್ಮೇಷನ್, ಅದ್ರದ್ದೊಂದು ಫುಲ್ ಚಿತ್ರಣನೇ ತೋರಿಸಿರ್ತೀನಿ ಅಲ್ಲೂ. ಹಾಗಾಗಿ ನಿಮಗೆ ಸಿಂಕ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ. ಹಾಗಾಗಿ ಅಲ್ಲಿ ಕೋಟಿ ಶಿವಲಿಂಗಗಳು, ಒಂದು ಶಿವಲಿಂಗ ಅಂತೂ 108 ಫೀಟು ಹೈಟಿಗೆ ಅಂಥದ್ದೊಂದು ಬಿಗ್ ಶಿವಲಿಂಗ ಸ್ಟ್ಯಾಚು, ಮತ್ತು ನಂದಿನೂ ಅಷ್ಟೇ 36 ಫೀಟು ಬಿಗ್ ನಂದಿ ಸ್ಟ್ಯಾಚ್ಯೂನೂ ಇದೆ ಅಲ್ಲಿ. ಮತ್ತು ನೀವು ತುಂಬ ದೊಡ್ಡ ಶಿವಲಿಂಗ ಅಂದರೆ ತುಂಬ ಭಕ್ತಾದಿಗಳು ಶಿವಲಿಂಗನ ಪ್ರತಿಷ್ಠಾಪನೆ ಕೂಡ ಮಾಡ್ಬೋದು. ಅದಕ್ಕೆ ಪ್ರತಿಷ್ಠಾಪನೆ ಕಾಸ್ಟ್ ನಾನು ಹಾಕಿದ್ದೀನಿ 6,000 ರೂಪಾಯಿ ಕೊಟ್ಬಿಟ್ಟು. ಯಾರು ನೀವು ಶಿವಲಿಂಗ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ರೆ ಅಲ್ಲಿ ಕೋಲಾರಕ್ಕೆ ಕೋಟಿಲಿಂಗೇಶ್ವರಕ್ಕೆ ಹೋಗಿ ನಿಮ್ಮ ಇದರಲ್ಲಿ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಬೋದು ವೀಕ್ಷಕರೇ. ಅಭಿಷೇಕ, ಪೂಜೆ ಪ್ರತಿಯೊಂದು ಎಲ್ಲ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ ವೀಕ್ಷಕರೇ. ಯಾರು ಕಪಲ್ ಮ್ಯಾರೇಜಲ್ಲಿ ಮಾಸ್ ಮ್ಯಾರೇಜ್ಗಳು ನಡೀತವೆ, ಅಲ್ಲಿಗೆ ಹೋಗಿ ನೀವು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಕಪಲ್ ಮ್ಯಾರೇಜ್ಗೆ ಕಪಲ್ಗೆ 200 ರೂಪಾಯಿ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಮ್ಯಾರೇಜು ಕೂಡ ಮಾಸ್ ಮ್ಯಾರೇಜು ಕೂಡ ನಿಮಗೆ ನಡೆಸ್ಕೊಡ್ತಾರೆ ವೀಕ್ಷಕರೇ. ಮೊದಲು ನೀವು ಟೈಮಿಂಗ್ಸ್ ತಿಳ್ಕೊಬೇಕಾಗಿರೋದು, ಆ ಟೆಂಪಲ್ದು ಟೈಮಿಂಗ್ಸ್ ಬಂದುಬಿಟ್ಟು 6 AM ಇಂದ 9 PM ತನಕ ಫುಲ್ ಓಪನ್ ಇರುತ್ತೆ ವೀಕ್ಷಕರೇ. ನೀವು ಅಲ್ಲಿಗೆ ಯಾವ ಟೈಮಲ್ಲಿ ಬೇಕಾದ್ರೂ ಹೋಗಿ. ಮತ್ತು ಇದು ಎಂಟ್ರಿ ಪ್ರೈಸ್ ಪರ್ ಪರ್ಸನ್ ಬಂದುಬಿಟ್ಟು 200 ರೂಪೀಸ್. ಅಂದರೆ ನೋಡೋಕ್ಕೇ ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ. ಅಲ್ಲೆಲ್ಲ ತುಂಬ ಇದರಲ್ಲಿ ಸ್ವಲ್ಪ ಪೂಜೆ ಅಭಿಷೇಕ ಎಲ್ಲ ಮಾಡಿರ್ತಾರೆ. ಈ ಮಹಾಶಿವರಾತ್ರಿಯಿಂದ ಯಾರ್ಯಾರು ಹೋಗ್ತಿರ್ತೀರೋ ಅವರಿಗಂತೂ ತುಂಬಾ ಸಖತ್ತಾಗಿರುತ್ತೆ. ಏನಕ್ಕೆ ಅಂದರೆ ತುಂಬ ಲೈಟಿಂಗ್ಸು, ಶಿವಲಿಂಗ 108 ಫೀಟಿಗೆ ತುಂಬ ದೊಡ್ಡದಾಗಿ ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ. ಮತ್ತು ಆ ಲೈಟಿಂಗ್ಸ್ ಎಲ್ಲ ಮಾಡಿದ್ಮೇಲೆ ಲೈಟಿಂಗ್ಸ್ ಮಾಡಿ ಮತ್ತು ನಂದಿಗೆಲ್ಲ ಲೈಟಿಂಗ್ಸು ತುಂಬಾ ದೊಡ್ಡದಾಗಿ ಅರೇಂಜ್ಮೆಂಟ್ ಇರುತ್ತೆ. ಅಲ್ಲೊಂದು ಅವ್ರದ್ದೊಂದು ಗ್ರೌಂಡೇ ಇದೆ, ಅಲ್ಲಿ ಎಲ್ಲ ಮ್ಯೂಸಿಕಲ್ಲು, ಅಲ್ಲೆಲ್ಲ ಜಾಗರಣೆಗೆ ಶಿವಲಿಂಗ ಇದು ಆಧ್ಯಾತ್ಮ ಇದುಗಳು, ಸ್ಪೀಚ್ ಇರುತ್ತೆ, ಮ್ಯೂಸಿಕ್, ಡ್ಯಾನ್ಸು, ಪರ್ಫಾರ್ಮೆನ್ಸ್ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ತುಂಬಾ ಇರುತ್ತೆ. ಯಾರ್ಯಾರು ಹೋಗ್ತಿದ್ರೆ ಎಲ್ಲ ಇದನ್ನೆಲ್ಲ ಕಣ್ ತುಂಬ್ಕೊಬೋದು ಜಾಗರಣೆಗೆ ಹೋಗಿ. ಏಕೆಂದರೆ ಬೆಂಗಳೂರಿಂದ 100 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ನೀವು ಬೆಳಗ್ಗೆ ಜಾಗರಣೆ ಮುಗಿಸ್ಕೊಂಡು 5-6 ಗಂಟೆಯಿಂದ ವಾಪಸ್ ಬಂದು 1 ಅವರಲ್ಲಿ 1.5 ಅವರ್ ಕಾರಲ್ಲಿ ಹೋದರೆ ನೀವು 1.5 ಅವರ್ ಹೈವೇ 95 NH95 ಹೈವೇಲಿ ಹೋದರೆ ಬೇಗನೆ ಹೋಗ್ತೀರ. ಅಲ್ಲಿ KGF ನಿಯರ್ ಟು KGF. ನೀವೇನಾದ್ರು ನೋಡಬೇಕು ಅಂತಿದ್ರೆ KGF ನೋಡ್ಕೊಂಬರೋದು. ಅಲ್ಲೆಲ್ಲ ಶೂಟಿಂಗ್ ಆಗಿದೆ, ಅಲ್ಲೆಲ್ಲ ಬಿಡಲ್ಲ. ಬಟ್ ದೂರದಿಂದ 1 ಕಿಲೋಮೀಟರ್ ದೂರದಿಂದ ನೀವು KGF ಎಲ್ಲ ಅಲ್ಲಿ ಮೈನಿಂಗ್ ನಡೆದಿರೋದೆಲ್ಲ ಕ್ಲೀನಾಗಿ ನೋಡ್ಬೋದು KGF ಅಲ್ಲೂ ಕೂಡ. ಹಾಗಾಗಿ ಪ್ರತಿಯೊಂದಿಷ್ಟು ಇದು 100 ಕಿಲೋಮೀಟರ್ ಫ್ರಮ್ ಬೆಂಗಳೂರು, ನಿಯರ್ ಟು KGF ಇರೋದು. ಮತ್ತು ಇಲ್ಲಿ 36 ಫೀಟು ಅಟ್ರಾಕ್ಷನ್, ಇಲ್ಲಿ 36 ಫೀಟ್ ನಂದಿ, 108 ಫೀಟ್ ಶಿವಲಿಂಗ ಮತ್ತು 1 ಕೋಟಿ ಶಿವಲಿಂಗಗಳನ್ನ ನೀವೆಲ್ಲ ನೋಡಿ. 1 ಕೋಟಿ ಮೇಲೂ ಇದ್ದಾವೆ. ತುಂಬ ಜನ ಇನ್ಸ್ಟಾಲ್ ಮಾಡ್ತಾನೇ ಇರ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾನೆ ಇರ್ತಾರೆ. ತುಂಬಾ ಇದೆ 1 ಕೋಟಿ ಮೇಲೆ. ನೀವು ನೋಡೋಕ್ಕೆ ಅಷ್ಟು ಅಷ್ಟೆಲ್ಲ ನೋಡೋಕ್ಕೂ ಆಗಲ್ಲ. ಕ್ಯಾಪ್ಚರ್ ಮಾಡ್ಕೊಬನ್ನಿ ನಿಮ್ಮ ಇದರಲ್ಲಿ. ಮತ್ತು ಇಲ್ಲಿ ಹಾಕಿದ್ದೀನಿ ಟೈಮಿಂಗ್ 6 AM to 9 PM. ಕ್ಯಾಮ್ರಾ ತಗೊಂಡೋಗೋದ್ರೆ 100 ರೂಪೀಸ್ ಒಂದು ಕ್ಯಾಮ್ರಾ ಇರುತ್ತೆ. ಮತ್ತು ಪಾರ್ಕಿಂಗ್ ಫೆಸಿಲಿಟೀಸ್ 30 ರೂಪಾಯಿ. ಎಲ್ಲ ಚೆನ್ನಾಗಿದೆ, ದೊಡ್ಡ ಫೀಲ್ಡು. ನೀವು ಏನಾದ್ರು ಶಿವರಾತ್ರಿ ಉತ್ಸವ ಟೈಮಲ್ಲಿ ಹೋಗ್ಬಿಟ್ರೆ ಜಾತ್ರೆ ಇರುತ್ತೆ 2 ದಿನ, 26 to 27 ಫುಲ್ ಜಾತ್ರೆ ಇರುತ್ತೆ. ಜಾತ್ರೆಲೆಲ್ಲ ಹೋಗಿ ಏನಾದ್ರು ಕೊಂಡ್ಕೋಬೋದು. ಮಕ್ಕಳಿಗೆಲ್ಲ ಜೈಂಟ್ ವೀಲ್ಸ್ ತುಂಬ ಆಕ್ಟಿವಿಟೀಸ್ ಎಲ್ಲ ಅಲ್ಲೂ ನಡೀತವೆ. ಜಾತ್ರೆದೆಲ್ಲ ಏನೇನು ಮಹೋತ್ಸವ, ಜಾಯಿಂಟ್ ವೀಲು, ಮೇಳನೇ ಪ್ರತಿಯೊಂದು ಮೇಳನೇ ಇರುತ್ತೆ ಅಲ್ಲಿ. ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಲ್ಲಿ. ಶಿವರಾತ್ರಿದು ಮೇನ್ಲಿ ಶಿವಲಿಂಗ ಅಲ್ವಾ, ಶಿವ ಅಲ್ವಾ, ಎಲ್ಲ ತುಂಬ ಅಟ್ರಾಕ್ಷನ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ವೀಕ್ಷಕರು. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ತಿಳಿಸ್ಕೊಡೋಣ ಅಂತ. ನಮಗೆ ತುಂಬ ಹತ್ತಿರ ಇದ್ರೂ ತುಂಬ ಗೊತ್ತಿರಲ್ಲ ಏನೇನು ಸ್ಪೆಷಲ್ ಇರುತ್ತೆ, ಯಾವ್ಯಾವ ಥರ ಟೈಮಿಂಗ್ಸು, ಯಾವ ಟೈಮಿಗೆ ಹೋಗಬೇಕು, ಏನು ತಗೊಂಡು ಹೋಗಬೇಕು ಅನ್ನೋದೇನು ಗೊತ್ತಿರಲಿಲ್ಲ. ಹಾಗಾಗಿ ಒಂದು ಸ್ಮಾಲ್ ಮಾಡಿ ತೋರಿಸಿರೋ ಪ್ರತಿಯೊಬ್ಬರು ಹೋಗಿ. ನೀವು ಸಾಟರ್ಡೆ ಸಂಡೇ ಯಾರು ಫ್ರೀ ಇದ್ದಾಗ ಒಂಥರ ಟೆಂಪಲಿಗೆ ಹೋದರೆ ಒಳ್ಳೆಯದು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಮನಸ್ಸು ಕೂಡ ತುಂಬಾ ಚೆನ್ನಾಗಿ ಇದಾಗುತ್ತೆ ಆ್ಯಕ್ಚುಲಿ. ತುಂಬಾ ಇಲ್ಲೇ ಒಂದೇ ಮನೇಲೆ ಇಟ್ಕೊಂಡು ಇದು ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಂಥದ್ದೆಲ್ಲ ನೋಡಿದ್ರೆ ತುಂಬ ನಮಗೇನು ಒಳ್ಳೆಯದಾಗುತ್ತೆ. ಮತ್ತು ಶಿವನ ಆಶೀರ್ವಾದನೂ ಪಡೆದಂಗೆ ಆಗುತ್ತೆ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಈಗ ಏನೇ ಇದ್ರೆ ಇನ್ಫಾರ್ಮೇಷನ್ ಕಮೆಂಟ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬಾಯ್.